ಆ್ಯಕ್ಚುಲಿ ಕರ್ನಾಟಕಕ್ಕಿಂತಲೂ ದಿಲ್ಲಿಲಿ ಭಾಳ ಸೌಂಡ್ ಆಗ್ತಾ ಇದೆ ಇದು. ಅಲ್ಲ ಅಜಿತ್, ನಿಶ್ಚಿತವಾಗಿ AICC ಅಧ್ಯಕ್ಷರ ಪ್ರಕರಣ ಆದ್ದರಿಂದ ಈ ಒಂದು ಪ್ರಕರಣ ದಿಲ್ಲಿಯಲ್ಲಿ ಅತಿ ಹೆಚ್ಚು ಚರ್ಚೆ ಕೂಡ ಆಗ್ತಾ ಇದೆ. ಬಟ್ ನೀವು ಹೇಳಿದಂತೆ ಮೇಲ್ನೋಟಕ್ಕೀಗ ಚಲವಾದಿ ನಾರಾಯಣ ಸ್ವಾಮಿ ಹೋಗಿ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಎಸ್, ನಿಜಕ್ಕೂ ಇದರಲ್ಲಿ ಏನಾದರೂ ಅಧಿಕಾರ ದುರ್ಬಳಕೆ ಪ್ರೊಸೀಜರಲ್ ಲ್ಯಾಪ್ಸ್ ಇದೆಯಾ ಅಂತ ನೋಡ್ಬೇಕು ಫಸ್ಟ್. ನಿಯಮಗಳು ಏನು ಹೇಳ್ತವೆ? ಎಸ್, ಇಂಪಾರ್ಟೆಂಟ್ ಈಸ್ ನಿಯಮ. ಈಗ ಆ ಹೈ ಏನೊಂದು ಏರೋಸ್ಪೇಸ್ ದೇವನಹಳ್ಳಿ ಬಳಿ ಇದೆ, ಆ ಒಂದು ಭೂಮಿಯಲ್ಲಿ ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಈಗ ಹೋಗ್ತಾ ಇವೆ. ಯಾಕಂದರೆ ಮುಂದೆ ಬಹುದೊಡ್ಡ ಡೆವಲಪ್ ಆಗಬೇಕಾಗಿರ್ತಕ್ಕಂಥ ಜಾಗ. ಎಸ್, ಯಾಕಂದರೆ ಭಾಳಷ್ಟು ಸಾಫ್ಟ್ವೇರ್ ಕಂಪ್ನಿಗಳು ವೈಟ್ ಫೀಲ್ಡ್ನಿಂದ ಆ ಜಾಗಕ್ಕೆ ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಜಾಗಕ್ಕೆ ಬಹು ಬೇಡಿಕೆ ಇದೆ. ಹೀಗಾಗಿ ಲ್ಯಾಂಡ್ ವ್ಯಾಲ್ಯೂ ಕೂಡ ಅತಿ ಹೆಚ್ಚು ಜಂಪ್ ಆಗ್ತಾ ಇರ್ತಕ್ಕಂಥದ್ದು. ಅನೇಕ ಶಿಕ್ಷಣ ಸಂಸ್ಥೆಗಳು ಕೂಡ ಅಲ್ಲಿ ಬರ್ತಾ ಇವೆ. ಆ ಸಂದರ್ಭದಲ್ಲಿ ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು ಸರಿಯಾ ತಪ್ಪ ಅಂತಕ್ಕಂಥದ್ದು ಪ್ರೊಸೀಜರ್ ಏನಿದೆ, ನಿಯಮಗಳು ಏನು ಹೇಳ್ತವೆ. ಈಗ ಅನೇಕ ಪ್ರೈವೇಟ್ ಫ್ಯಾಮಿಲಿ ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಕೂಡ CS ಸೈಟ್ಗಳನ್ನು ಬಹುತೇಕ ಕಡೆಗಳಲ್ಲಿ ಕೊಡಲಾಗಿದೆ. ಆದರೆ ಇದರಲ್ಲಿ ಏನು ನಿಯಮ ಇತ್ತು, KIDB ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ನಿಯಮ ಏನಿತ್ತು ಅಂತಕ್ಕಂಥದ್ದು ಪ್ರೈಮಾ ಫೆಸಾಯಿ ಎಸ್ ಅದರ ಅಧ್ಯಯನ ಮಾಡಿದ ನಂತರವಷ್ಟೇ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬೋದು. ಆದರೆ ಸತತವಾಗಿ ಈ ರೀತಿ ವಿರೋಧ ಪಕ್ಷದ ನಾಯಕರು ಹೋಗಿ ರಾಜ್ಯಪಾಲರಿಗೆ ದೂರು ಕೊಟ್ಟಿರೋದ್ರಿಂದ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಒಂದು ಕಾಲದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ವೆ ಸಚಿವರಾಗಿದ್ದಾಗ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ರೈಲ್ವೆ ಪ್ಯಾಸೆಂಜರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ದಿಲ್ಲಿಯಲ್ಲಿ. ಈಗ ಅವರೇ ಹೋಗಿ ದೂರು ಕೊಟ್ಟಿರೋದ್ರಿಂದ ಇದರ ಸಾಧಕ ಏನು ಬಾಧಕ ಏನು ಅಂದರೆ ಸಾಧಕ ಅಂತಿರಲ್ಲ, ಆದರೆ ನೀವು ಹೇಳಿದಂತೆ ಆ ರೀತಿಯ ನಿಯಮಗಳನ್ನು ಏನಾದರೂ ಗಾಳಿಗೆ ತೂರಲಾಗಿದೆಯಾ, 5 ಕೋಟಿ ರೂಪಾಯಿಗೆ ಕೊಟ್ಟಿದ್ದು ಸರಿಯಾ ತಪ್ಪ ಅಂತಕ್ಕಂಥದ್ರ ಬಗ್ಗೆ ಒಂದು ನನಗನ್ಸುತ್ತೆ ಒಂದು ಎನ್ಕ್ವೈರಿ ಆಗಬೇಕು. ಅಥವಾ ಅಟ್ಲೀಸ್ಟ್ ಆ ನಿಯಮಗಳು ಏನಿವೆ ಅಂತಕ್ಕಂಥದ್ದನ್ನಾದರೂ KIADB ಮತ್ತು ಭಾರಿ ಕೈಗಾರಿಕೆ ಸಚಿವ MB ಪಾಟೀಲ್ ಸ್ಪಷ್ಟಪಡಿಸ್ಬೇಕು. ಯಾಕಂದರೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಇವೆ. ಸಿದ್ದರಾಮಯ್ಯನವರು ಹೇಳಿದ್ರು ಅಲ್ಲಿ ಚಾಣಕ್ಯ ಯೂನಿವರ್ಸಿಟಿಗೆ BJP ಇದ್ದಾಗ ಜಾಗ ಕೊಡಲಾಗಿದೆ ಅಂತಕ್ಕಂಥದ್ದು. ಆ ರೀತಿಯ ಅನೇಕ ಇನ್ಸ್ಟಿಟ್ಯೂಷನ್ಸ್ಗಳಿವೆ. ಈಗ ಫ್ಯಾಮಿಲಿ ಟ್ರಸ್ಟ್ಗೆ ಕೊಡಬಹುದಾ, ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ CS ಸೈಟನ್ನು? KIDB ರೂಲ್ಸ್ ಏನು ಹೇಳುತ್ತೆ? ಯಾಕಂದರೆ ಮೂಡ ಬೂಡ ಹೂಡ ಇಲ್ಲಿ ನಿಯಮಗಳು ಬೇರೆ ಇವೆ, ಅದರ ಬೆಲೆ ಬಾಳತಕ್ಕಂಥದ್ದರದ್ದು ನಿಯಮಗಳು ಬೇರೆ ಇವೆ. ಆದರೆ KIDBಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಜಾಗೆಯಲ್ಲಿ ಈ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಒಂದು ಬಿಸ್ನೆಸ್ ಎಂಟಿಟಿಯಾಗಿ ನೋಡಬೇಕಾ ಅಥವಾ CS ಸೈಟ್ ಆಗಿ ಅದನ್ನು ಬೇರೆ ಸಾರ್ವಜನಿಕ ಪರ್ಪಸ್ಗೆ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ನಿಯಮಗಳು ಏನು ಹೇಳ್ತವೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಹಿಂದೆ ಚಾಣಕ್ಯ ಯೂನಿವರ್ಸಿಟಿ ವಿಷಯವನ್ನು BK ಹರಿಪ್ರಸಾದ್ ಸದನದಲ್ಲಿ ಕೂಡ ಪ್ರಸ್ತಾಪಿಸಿದರು. ಅವ್ರಿಗೂ ಭೂಮಿಯನ್ನು ಕಡಿಮೆ ಬೆಲೆಗೆ ಕೊಡಲಾಗಿದೆ ಅಂತಕ್ಕಂಥದ್ದನ್ನು. ಈಗ ಚಲವಾದಿ ನಾರಾಯಣ ಸ್ವಾಮಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಚಾಣಕ್ಯ ವಿವಿ ಯೂನಿವರ್ಸಿಟಿ ಕೊಟ್ಟಿರಲಿಲ್ವಾ, ದಿನೇಶ್ ಗುಂಡೂರಾವ್ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ನಿಯಮಗಳು ಏನು ಹೇಳ್ತವೆ ಅಂತಕ್ಕಂಥದ್ದನ್ನು ಸ್ವಲ್ಪ ಒಂದು ಅಧ್ಯಯನ ಮಾಡಬೇಕಾಗತ್ತೆ. ಇನ್ನೊಂದು ಗೊತ್ತಿಲ್ಲ ಅಂದರೆ ಈ ಕಾಂಗ್ರೆಸ್ ಮುಖಂಡರು ಯಾವುದಾದ್ರೂ ಫ್ಯಾಮಿಲಿ ಟ್ರಸ್ಟ್ಗಳಿಗೆ, BJP ಮುಖಂಡರ ಫ್ಯಾಮಿಲಿ ಟ್ರಸ್ಟ್ಗಳಿಗೆ ಕೊಟ್ಟದ್ದಂಥ ದಾಖಲೆಗಳನ್ನು ಎತ್ತಿಟ್ಟಿದ್ರೆ ಅಂದರೆ ಆಪಲ್ ಟು ಆಪಲ್ ಕಂಪೇರಿಸನ್ ಅದಾಗ್ತದೆ. ಯಾಕಂದರೆ ಈಗ ಚಾಣಕ್ಯ ಯೂನಿವರ್ಸಿಟಿ ಏನಿದೆ ಅದು ಫ್ಯಾಮಿಲಿ ಟ್ರಸ್ಟ್ ಅಲ್ಲ, ಅದು RSS ಹಿನ್ನೆಲೆ ಇರತಕ್ಕಂಥ ಜನ ಬಂದು ಅದರಲ್ಲೊಂದು ಟ್ರಸ್ಟನ್ನು ಮಾಡಿಕೊಂಡು ಆ ಯೂನಿವರ್ಸಿಟಿಯನ್ನು ಮಾಡಿದ್ದಾರೆ. ಹೀಗಾಗಿ KIDB CA ಸೈಟ್ಗಳನ್ನು ಕೊಡುವಾಗ ನಿಯಮ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು KIADBಯೇ ಸ್ಪಷ್ಟಪಡಿಸ್ಬೇಕು. ಆಗ ಇದರ ಬಗ್ಗೆ ಒಂದು ನಿಷ್ಕರ್ಷೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ನೀವು ಹೇಳಿದಂತೆ ದಿಲ್ಲಿಯಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಇದು ವಿಷಯ. ಹೌದು. ಮತ್ತು ಇನ್ನೊಂದು ಅಜಿತ್, ಈ ಮೂಡಾ ಹಗರಣ ಬಂದ ನಂತರ ಇದು ಯಾಕೆ ಬಂತು ಅಂತಕ್ಕಂಥದ್ದು ಕೂಡ ನೋಡಬೇಕು. ನನಗೆ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ಶುರುವಾದಾಗಿನಿಂದ, ನಿಮಗೆ ಲೋಕಸಭಾ ಚುನಾವಣೆ ಮುಗಿದಾಗಿನಿಂದ ನೀವು ಸತತವಾಗಿ ಒಂದೊಂದು ಹಗರಣಗಳು ಹೊರಗಡೆ ಬರ್ತಾ ಇವೆ. ಇದನ್ನು ವಿಪಕ್ಷಗಳು ಬತ್ತಳಿಕೆಯಾಗಿ ಉಪಯೋಗಿಸ್ಕೊಳ್ತಾ ಇರ್ಬೋದು, ಬಟ್ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಕಾರಣದಿಂದ ಹೊರಗಡೆ ಬರ್ತಾ ಇದೆ. ಪೊಲಿಟಿಕಲಿ ಐ ಆಮ್ ಕ್ಯೂರಿಯಸ್ ಆ್ಯಂಡ್ ಇಂಟ್ರೆಸ್ಟೆಡ್. ಈ ಪ್ರಕರಣದ ತಥ್ಯಗಳೇ ಏನೇ ಇರಲಿ, ಪ್ರಕರಣದ ತಥ್ಯಗಳ ಬಗ್ಗೆ ನಾವು ಕೂಡ ನಾಳೆಯವರೆಗೆ KIDB ರೂಲ್ಸ್ ಏನು ಹೇಳುತ್ತೆ, MB ಪಾಟೀಲ್ ಏನು ಹೇಳ್ತಾರೆ, KIDB ಏನು ಹೇಳುತ್ತೆ, ಇವೆಲ್ಲವನ್ನು ಕೂಡ ನಾವು ನಿಯಮಗಳನ್ನು ನಿಶ್ಚಿತವಾಗಿ ಹೊರಗೆ ತರ್ತೀವಿ. ಆದರೆ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ಕೂಡ ಇದಕ್ಕೆ ಕಾರಣನಾ? ಈ ಪ್ರಕರಣ ಹೊರಗಡೆ ಬಂದಿದ್ದು ಮೂಡ ಬಂತು, ಮೂಡ ನಂತರ ಇದು ಬಂತು. ಬಿಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದಿಂದ ಬಂದದ್ದಲ್ಲ, ಅದು
ಚಂದ್ರಶೇಖರ್ ಅವರ ಆತ್ಮಹತ್ಯೆಯ ಕಾರಣದಿಂದ ಬಂದಿದ್ದು. Yes. ಆದರೆ ಈ ಮೂಡಾ ಮತ್ತು ಈ ಪ್ರಕರಣಗಳು AICC ಅಧ್ಯಕ್ಷರ ವಿರುದ್ಧ ಈ ಪ್ರಕರಣ ತಂದಿದ್ದಕ್ಕೆ ಅಂದರೆ ನಾನು ಜಸ್ಟ್ ಐ ಆಮ್ ಲಿಂಕಿಂಗ್ ಅಜಿತ್. ಗಾಟ್ ಇಟ್. ಏನು ಲಿಂಕ್ ಮಾಡ್ಬೋದು? ಒಂದು ವೇಳೆ ನಾಳೆ ಸಿದ್ದರಾಮಯ್ಯನವರು, ಈಗ ನಮ್ಮ ನೆಕ್ಸ್ಟ್ ಸ್ಟೋರಿ ಇದೆ 29ಕ್ಕೆ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದರೆ ಎಸ್ ಖರ್ಗೆ ದಿಲ್ಲಿಯಿಂದ ಬೆಂಗಳೂರಿಗೆ ಬರ್ಬೋದಾ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು. ಹೌದು. ಹಾಗಿರುವಾಗ ಖರ್ಗೆ ಕುಟುಂಬದ ಬಗ್ಗೆ ಒಂದು ದೂರು ರಾಜ್ಯಪಾಲರ ಬಳಿಗೆ ಹೋಗಿದ್ದರ ಔಚಿತ್ಯ ಮತ್ತು ಪ್ರಸ್ತುತತೆ ಮತ್ತು ಟೈಮಿಂಗ್ ಏನು ಅದನ್ನು ಕೂಡ ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ನೋಡೋಣ ಇರಿ. ನಮ್ಮ ಆನಂದ್ಗೆ ಏನಾದ್ರು ಕ್ಲೂ ಇದೆಯಾ ಅಂತ. ಆನಂದ, ಏನು ಕಾಂಗ್ರೆಸ್ ಒಳಗಡೆ ಏನು ಚರ್ಚೆ? ಅಜಿತ್, ಮಲ್ಲಿಕಾರ್ಜುನ ಖರ್ಗೆ ಸದಸ್ಯರಾಗಿರ್ತಕ್ಕಂಥ ಒಂದು ಟ್ರಸ್ಟ್ಗೆ, ಅಂದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಭೂಮಿ ಕೊಟ್ಟಿರ್ತಕ್ಕಂಥ ವಿಚಾರ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಆದರೆ ಈ ಟ್ರಸ್ಟ್ ಸುಮಾರು 30 ವರ್ಷಗಳ ಹಿಂದೆ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಕಲಬುರಗಿಯಲ್ಲಿ ಒಂದು ಬೌದ್ಧ ವಿಹಾರವನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರವಾಸಿಗರ ಕೇಂದ್ರವೂ ಕೂಡ ಆಗಿದೆ, ಅದೀಗ ನಡೀತಾ ಇದೆ. ಜೊತೆಗೆ ಈ ಟ್ರಸ್ಟ್ ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇಂಥ ಸಾಂಸ್ಕೃತಿಕ ಮತ್ತು ಬೌದ್ಧಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮುಂದುವರ್ಸ್ಕೊಂಡು ಬರ್ತಾ ಇದೆ ಅಂತಕ್ಕಂಥ ಅದರ ಹಿನ್ನೆಲೆ ಹೇಳುತ್ತೆ. ಆದರೆ ಏರೋಸ್ಪೇಸ್ಗೆ ನಿಗದಿಯಾಗಿರ್ತಕ್ಕಂಥ KADB ಮೀಸಲು ಇಟ್ಟಿರ್ತಕ್ಕಂಥ ಜಮೀನಿನಲ್ಲಿ ಈಗ 5 ಎಕರೆ ಜಮೀನು ಕೊಟ್ಟಿರ್ತಕ್ಕಂಥ ಸಹಜವಾಗಿ ಚರ್ಚೆಗೆ ಕಾರಣವಾಗಿದೆ. KADB ನಿಯಮ ಹೇಳ್ತಕ್ಕಂಥದ್ದು ಯಾವುದೇ ಒಂದು ಟ್ರಸ್ಟು ಅಥವಾ ಇನ್ನಿತರ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಅಥವಾ ಸಂಸ್ಥೆಗಳಿಗೆ ನೀಡುವಾಗ ಆ ಸಂಸ್ಥೆ ಸಾಮಾಜಿಕವಾಗಿರ್ತಕ್ಕ ಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು. ಸಾರ್ವಜನಿಕ ಉಪಯೋಗಕ್ಕೆ ಪೂರಕವಾಗಿರುವಂಥ ಚಟುವಟಿಕೆಗಳನ್ನು ಮಾಡಿದ್ದೇ ಆದರೆ CA ಸೈಟ್ಗಳನ್ನು ಕೊಡಬಹುದು ಅಂತೇಳಿ ನಿಯಮದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಿಯಮದ ಅಡಿ 5/2/2024 KADB ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರದಂತೆ 5/3/2024 25 ಕೋಟಿ ರೂಪಾಯಿಗಳಿಗೆ 5 ಎಕರೆ ಜಮೀನನ್ನು ಕೊಡಲಾಗಿದೆ. ಅಂದರೆ CA ಸೈಟ್ಗಳನ್ನು ಕೊಡಲಾಗಿದೆ. ಅಲ್ಲಿ ಸಂಶೋಧನಾ ಮತ್ತು ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತೇವೆ ಅಂತೇಳಿ ಸಿದ್ಧಾರ್ಥ ವಿಹಾರ ಕೇಂದ್ರ ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದೆ. ಆದರೆ ಈಗ ಇಷ್ಟು ಕಡಿಮೆ ಮೊತ್ತಕ್ಕೆ ಈ ಒಂದು ಭೂಮಿ ಯಾಕೆ ನೀಡಲಾಯಿತು ಅಂತಕ್ಕಂಥ ಸಹಜವಾದ ಚರ್ಚೆ ಇದೆ. ಕಾಂಗ್ರೆಸ್ ಒಳಗಡೆ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೆಲವೊಂದಷ್ಟು ಹೆಸರುಗಳೇ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತಾ ಇರುತ್ತೆ. ಕೆಲವೊಂದಷ್ಟು ಆಡಳಿತಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆ ಮಾಡಲಿಕ್ಕೆ ವರ್ಷಗಟ್ಟಲೆ ಸುತ್ತಾಡಿದ್ರೂ ಕೂಡ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಕೆಲವರ ಹೆಸರಿನ ಕಾರಣಕ್ಕಾಗಿ ಅವರು ಇಲ್ಲಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲವೂ ಕೂಡ ಸುಲಲಿತವಾಗಿ ಆಗುತ್ತೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರಾಗಿರುವಂಥ ಕಾರಣಕ್ಕಾಗಿ ರಾಹುಲ್ ಖರ್ಗೆ ಸದಸ್ಯರಾಗಿರುವಂಥ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸದಸ್ಯರಾಗಿರ್ತಕ್ಕಂಥ ಈ ಟ್ರಸ್ಟ್ಗೆ ತಕ್ಷಣದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಈ ಒಂದು ಭೂಮಿ ಈಗಾಗಲೇ ಹಂಚಿಕೆಯಾಗಿದೆ. ಈ ಬಗ್ಗೆ ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಅಂದರೆ MB ಪಾಟೀಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಯಮದ ಪ್ರಕಾರ ನಾವು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಿಯಮ ಮೀರಿ ನಾವು ತೆಗೆದುಕೊಂಡಿದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿ ಭಾಳ ಅನುಮಾನ ಕಾರಣವಾಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಸುಮಾರು ಮುಂದಿನ 20-25 ವರ್ಷಗಳಲ್ಲಿ ಏರೋಸ್ಪೇಸ್ ಹಬ್ ಆಗಬೇಕಾಗಿದ್ದಂಥ KADB ಒಂದು ದೂರದೃಷ್ಟಿ ಇಟ್ಕೊಂಡು ಮೀಸಲಿಟ್ಟಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಟ್ರಸ್ಟ್ಗೆ ಜಮೀನು ಕೊಡ್ತಕ್ಕಂಥ ಅಗತ್ಯ ಏನಿತ್ತು, ಅನಿವಾರ್ಯತೆ ಏನಿರ್ತಕ್ಕಂಥ ಕೂಡ ಬಹಳ ಪ್ರಮುಖ ಆಗುತ್ತೆ. ಅಲ್ಲ, ಈಗ ದಾಖಲೆಗಳ ಹೊರಗೆ ಬಂದಿದ್ದರ ಹಿಂದೆ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ಇದೆಯಾ ಅಂತ ಒಂದು ಡೌಟು. ಎಸ್, ಖಂಡಿತವಾಗಲೂ ಕೂಡ ಈಗಾಗಲೇ ಪ್ರಶಾಂತ್ ನಾಥ್ ಅವರು ಹೇಳಿದ ಹಾಗೆ ಮೂಡಾ ಹಗರಣ ಪ್ರಸ್ತಾಪ ಆದ ಕೆಲ ದಿನಗಳಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇರತಕ್ಕಂಥ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಎಲ್ಲೋ ಒಂದು ಕಡೆ ರಾಜಕೀಯವಾಗಿರ್ತಕ್ಕಂಥ ತಳಕು ಇದ್ರ ಜೊತೆ ಇರಬಹುದಾ ಅನ್ನುವಂಥ ಸಹಜವಾದಂಥ ಸಂಶಯಗಳು ಕೂಡ ಇದೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದಲ್ಲೇ ಇಷ್ಟು ಗಂಭೀರವಾಗಿರ್ತಕ್ಕಂಥ ಎಲ್ಲ ಅಂದರೆ 10 ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥ ಈ ಒಂದು ಏನು ಟ್ರಸ್ಟ್ಗೆ ಭೂಮಿ ಕೊಟ್ಟಿರ್ತಕ್ಕಂಥ ವಿಚಾರ ಈಗ ಯಾಕೆ ಪ್ರಸ್ತಾಪ ಆಯಿತು ಅಂತಕ್ಕಂಥ ಚರ್ಚೆ ಸಹಜವಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸ್ವತಃ ಮುಖ್ಯಮಂತ್ರಿ ದಿನೇಶ್ ಗುಂಡೂರಾವ್ ಸೇರಿದಾಗ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದರ ಹಿಂದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರಗಳು ಇದೆ ಅಂತಕ್ಕಂಥ ಚರ್ಚೆ ಇದೆ. ಯಾಕಂದರೆ ನಿಯಮದ ಪ್ರಕಾರವೇ ನಾವು ಟ್ರಸ್ಟಿಗೆ ಭೂಮಿ ಕೊಟ್ಟಿದ್ದೇವೆ ಅಂತ MB ಪಾಟೀಲ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಆದರೆ ನಿಯಮ ಪ್ರಕಾರ ಕೊಟ್ಟಿರ್ತಕ್ಕಂಥ ಭೂಮಿ ಆಗಿದ್ದರೆ ಈ ವಿಚಾರ ಈಗ ರಾಜಭವನದ ಕದ ತಡ್ತಕ್ಕಂಥ ಸಾಧ್ಯತೆಗಳ ಬಗ್ಗೆ ಇಷ್ಟು ದೊಡ್ಡ ಮಟ್ಟ ಚರ್ಚೆ ಆಗಲಿಕ್ಕೆ ಏನು ಕಾರಣ ಅಂತಕ್ಕಂಥ ಬಗ್ಗೆ ಕೂಡ ಸಹಜವಾದ ಅನುಮಾನಗಳಿದೆ. ಒಂದಂತೂ ಸ್ಪಷ್ಟ, ಮೂಡಾ ಹಗರಣ ಆದ ನಂತರದಲ್ಲಿ ಕಾಂಗ್ರೆಸ್ನ ಒಳಗಡೆ ಬೇರೆ ಬೇರೆ ರೀತಿಯ ಹಗರಣಗಳು ಪ್ರಸ್ತಾಪ ಆಗ್ತಾ ಇದೆ. ಅದರಲ್ಲಿ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಸದಸ್ಯರಾಗಿರ್ತಕ್ಕಂಥ ಟ್ರಸ್ಟಿಗೂ ಕೂಡ ಈಗ ಭೂಮಿ ಕೊಟ್ಟಿರ್ತಕ್ಕಂಥ ದೊಡ್ಡ ಮಟ್ಟ ಸದ್ದು ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಅಂತೂ ಆಗುತ್ತೆ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಈ ಹಗರಣ ಸಹಜವಾಗಿ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು 10 ಅನುಮಾನಕ್ಕೆ ಕಾರಣವಾಗಿದೆ. ಅಜಿತ್.